ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈಸಿ ಮೆಥಡಲ್ಲಿ ಅಂಬ್ರೆಲಾ ಸ್ಲೀವ್ಸ್ ಕುರ್ತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದೆ ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಟೋಟಲ್ ನಾನಿಲ್ಲಿ 3 ಮೀಟರ್ ಫ್ಯಾಬ್ರಿಕ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಟಾಪ್ ಪಾರ್ಟ್ ಕಟ್ಟಿಂಗ್ಗೆ ಫ್ಯಾಬ್ರಿಕ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ಇದು ಓಪನ್ ಸೈಡ್ ಮತ್ತು ಇದು ಫೋಲ್ಡೆಡ್ ಸೈಡ್. ಟಾಪ್ ಪಾರ್ಟ್ದ ಲೆಂತ್ 14 ಇಂಚ್, ಅದಕ್ಕೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಬೇಕು. ಟೋಟಲ್ ನಾನಿಲ್ಲಿ 15 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ವಿಡ್ತ್ ನಾನಿಲ್ಲಿ 11 ಇಂಚ್ ತಗೊಂಡಿದ್ದೀನಿ. ಶೋಲ್ಡರ್ ನಾನಿಲ್ಲಿ 6.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮೋಲ್ ಕೂಡ 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಎರಡು ಪಾಯಿಂಟ್ಸ್ನ ಜೋಡಿಸ್ಕೊಳ್ಳೋದಕ್ಕೆ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಬೇಕು. ಚೆಸ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಫುಲ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅದಕ್ಕೆ ಡಿವೈಡೆಡ್ 4 ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 11 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ವೇಸ್ಟ್ ಕೂಡ ಹಾಗೆ, ವೇಸ್ಟ್ ರೌಂಡ್ ಎಷ್ಟಿದೆ ಅದನ್ನು ಡಿವೈಡೆಡ್ 4 ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನ್ನ ಆ್ಯಡ್ ಮಾಡಬೇಕು. ನಾನಿಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಎರಡು ಪಾಯಿಂಟ್ಸ್ನ ಕೂಡ ಜೋಡಿಸ್ಕೊಳ್ಳೋದಕ್ಕೆ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಕ್ರಾಸ್ ಆಗಿ ಶೇಪ್ ತಗೊಳ್ಬೇಕು. ಆರ್ಮೋಲಲ್ಲಿ ಈ ರೀತಿ ಸೆಂಟ್ರಲ್ಲಿ ಮಾರ್ಕ್ ಮಾಡಿ ಬ್ಯಾಕ್ ಆರ್ಮೋಲ್ ಶೇಪ್ನ ತಗೊಳ್ಬೇಕು. ಈ ರೀತಿ ಹಾಫ್ ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮೋಲ್ ಶೇಪ್ನ ತಗೊಳ್ಬೇಕು. ಈ ರೀತಿ ನೆಕ್ ವಿಡ್ತ್ ನಾನಿಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಶೋಲ್ಡರ್ ಡೌನ್ ಮಾಡ್ಕೊಳ್ಬೇಕು. ಬ್ಯಾಕ್ ನೆಕ್ ಡೀಪ್ ನಾನಿಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ ಡೀಪ್ 5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಎಲ್ಲ ಪಾಯಿಂಟ್ಸ್ನೂ ಕೂಡ ಈ ರೀತಿ ಜೋಡಿಸ್ಕೊಳ್ಬೇಕು. ಎಲ್ಲ ಪಾಯಿಂಟ್ಸ್ನೂ ಜೋಡಿಸ್ಕೊಂಡಾದ ನಂತರ ಈ ರೀತಿ ಸಿಂಪಲ್ ಆಗಿ ರೌಂಡ್ ಶೇಪ್ನ ಕೊಡ್ತಾ ಇದ್ದೀನಿ. ಇವಾಗ ಬ್ಯಾಕ್ ನೆಕ್ ಶೇಪ್ ಮತ್ತು ಬ್ಯಾಕ್ ಆರ್ಮ್ ಶೇಪ್ ತೆಗೆದಿರ್ತೀವಲ್ಲ ಅಲ್ಲಿಂದ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ರಿಮೂವ್ ಮಾಡಿ ಆದ ನಂತರ ಫ್ಯಾಬ್ರಿಕ್ನ ಈ ರೀತಿ ಓಪನ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ನ ಮತ್ತೆ ಸೇಮ್ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮ್ ಶೇಪ್ನ ಕಟ್ಟಿಂಗ್ ಮಾಡಿ ತೆಗಿಬೇಕು. ಇವಾಗ ಟಾಪ್ ಪಾರ್ಟ್ ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನೆಕ್ ಪಾರ್ಟ್ಗೆ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಇವಾಗ ಕ್ರಾಸ್ ಪಟ್ಟಿನ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿ ಆದ ನಂತರ ಇವಾಗ ನೆಕ್ ಪಾರ್ಟಲ್ಲಿ ಚಿಕ್ಕದಾಗಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಕಟ್ಟಿಂಗ್ ಮಾಡಿದ ನಂತರ ಈ ಥರ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು.
ಬ್ಯಾಕ್ ಪಾರ್ಟ್ನು ಕೂಡ ಸೇಮ್ ಅದೇ ಮೆಥಡಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಎರಡು ಶೋಲ್ಡರ್ ಪಾರ್ಟ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು. ಇವಾಗ ಟಾಪ್ ಪಾರ್ಟ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಬಾಟಮ್ ಪಾರ್ಟ್ ಕಟಿಂಗಿಗೆ ಫ್ಯಾಬ್ರಿಕ್ನ ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 4 ಲೇಯರ್ಸ್ ಆಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಮತ್ತು ಇದು ಫೋಲ್ಡೆಡ್ ಸೈಡ್. ಇವಾಗ ಟಾಪ್ ಪಾರ್ಟ್ ಫ್ಯಾಬ್ರಿಕ್ನ ತಗೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ವೇಸ್ಟ್ ಪಾರ್ಟ್ ಕರೆಕ್ಟು ಸೆಟ್ ಆಗೋ ಥರ ಈ ರೀತಿ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಮಾರ್ಕಿಂಗ್ ಮಾಡಿ ಆದ ನಂತರ ಸ್ಟಿಚಿಂಗಿಗೆ 1/2 ಇಂಚ್ ಗ್ಯಾಪ್ ಬಿಟ್ಟು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಬಾಟಮ್ ಪಾರ್ಟ್ದ ಲೆಂತ್ ನಾನಿಲ್ಲಿ 30 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಫುಲ್ 30 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಒಂದು ಸೈಡಲ್ಲಿ ಈ ರೀತಿ ಶಾರ್ಟೇಜ್ ಮತ್ತು ಫೋಲ್ಡೆಡ್ ಆಗಿ ಬಂದಿದೆ. ಅದನ್ನು ನಾನು ಈ ರೀತಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ಟ್ರೈಟ್ ಆಗಿರೋ ಕಡೆ ಫ್ಯಾಬ್ರಿಕ್ನ ಇಟ್ಕೊಂಡು ಮೇಲ್ಗಡೆ 1/2 ಇಂಚ್ ಸ್ಟಿಚಿಂಗಿಗೆ ಗ್ಯಾಪ್ ಬಿಟ್ಟು ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಅಡಿಗಡೆ ಇರುವಂಥ ಫ್ಯಾಬ್ರಿಕ್ನ ನೋಡಿಕೊಂಡು ನೀಟಾಗಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಡೆ ಸೈಡಲ್ಲಿ ಫ್ಯಾಬ್ರಿಕ್ ಫೋಲ್ಡಿಂಗ್ ಬಂದಿರೋದ್ರಿಂದ ನಾನು ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ಟಿಂಗ್ ಮಾಡಿರುವಂತಹ ಪೀಸ್ನ ಈ ರೀತಿ ಇಟ್ಕೊಂಡು ಎರಡು ಸೈಡ್ ಡಿಸೈನ್ ಒಂದೇ ರೀತಿ ಬರೋ ಹಾಗೆ ಇಟ್ಕೊಂಡು ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ಬೇಕು. ಇನ್ನೊಂದು ಪೀಸ್ಗೂ ಕೂಡ ಸೇಮ್ ಅದೇ ರೀತಿ ಎರಡು ಡಿಸೈನ್ ಒಂದೇ ರೀತಿ ಬರೋ ಕಡೆ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಫ್ಯಾಬ್ರಿಕ್ನ ಈ ರೀತಿ ಓಪನ್ ಮಾಡಿಕೊಂಡು ಒಂದು ಸೈಡ್ ಫ್ಯಾಬ್ರಿಕ್ನ ಸೈಡಲ್ಲಿ ಇಡ್ತಾ ಇದ್ದೀನಿ. ಬಾಟಮ್ ಎಡ್ಜಸ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು. ಇವಾಗ ಟಾಪ್ ಪಾರ್ಟ್ ಮತ್ತು ಬಾಟಮ್ ಪಾರ್ಟ್ ಎರಡನ್ನೂ ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು. ಜಾಯಿಂಟ್ ಮಾಡಿ ಆದ ನಂತರ ಬ್ಯಾಕ್ ಪಾರ್ಟ್ಗೂ ಸೇಮ್ ಅದೇ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಇವಾಗ ಟಾಪ್ ಪಾರ್ಟ್ ಮತ್ತು ಬಾಟಮ್ ಪಾರ್ಟ್ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ಅಂಬ್ರೆಲ್ಲಾ ಸ್ಲೀವ್ಸ್ ಕಟಿಂಗಿಗೆ ಈ ರೀತಿ ನಾನು ಸ್ಕ್ವೇರ್ ಶೇಪಲ್ಲಿ 2 ಲೇಯರ್ಸ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದರ ವಿಡ್ತ್ 24 ಇಂಚ್ ಮತ್ತು ಲೆಂತ್ ಕೂಡ ನಾನಿಲ್ಲಿ 24 ಇಂಚನ್ನ ತಗೊಂಡಿದ್ದೀನಿ.
ಇಲ್ಲಿ ನಾನು 24 ಇಂಚನ್ನ ಯಾಕೆ ತಗೊಂಡಿದ್ದೀನಿ ಅಂತ ಹೇಳಿದರೆ, ಸ್ಲೀವ್ಸ್ದ ಲೆಂತ್ 11 ಇಂಚ್, ಅದಕ್ಕೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಬೇಕು. 12 ಇಂಚ್ ಆಯಿತು ಟೋಟಲ್. ಈ 12 ಇಂಚನ್ನ ಡಬಲ್ ಮಾಡ್ಕೊಳ್ಬೇಕು. 12 ಇಂಚ್ ಪ್ಲಸ್ 12 ಇಂಚ್ 24 ಇಂಚ್ ಆಯಿತು. ಈ 24 ಇಂಚ್ದ ವಿಡ್ತ್ ಮತ್ತು ಲೆಂತ್ ಎರಡನ್ನೂ ಕೂಡ 24 ಇಂಚನ್ನೇ ತಗೊಳ್ಬೇಕಾಗತ್ತೆ. ಫ್ಯಾಬ್ರಿಕ್ನ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಓಪನ್ ಸೈಡ್ ಮತ್ತು ಇದು ಫೋಲ್ಡೆಡ್ ಸೈಡ್. ಸ್ಲೀವ್ಸ್ದ ಲೆಂತ್ ಟೋಟಲ್ 12 ಇಂಚ್. ಈ 12 ಇಂಚನ್ನ ಈ ರೀತಿ ಸರ್ಕ್ಯುಲರ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕಿಂಗ್ ಮಾಡಿ ಆದ ನಂತರ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಈ ರೀತಿ ಕಟ್ ಮಾಡಿ ತೆಗಿಬೇಕು. ಸೆಂಟ್ರಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಓಪನ್ ಮಾಡಿದಾಗ ಈ ರೀತಿ ರೆಡಿ ಆಗಿದೆ. ಇದನ್ನು ನಾನು ಮತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟ್ರಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇವಾಗ ಬ್ಯಾಕ್ ಆರ್ಮ್ ಶೇಪ್ದ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ 9 ಇಂಚ್ ಬರ್ತಾ ಇದೆ. ಈ 9 ಇಂಚ್ಗೆ ಡಿವೈಡೆಡ್ 2 ಮಾಡ್ಕೊಳ್ಬೇಕು. ಇಲ್ಲಿ ನಾನು ಇಂಚ್ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ 4.5 ಇಂಚ್ ಬರ್ತಾ ಇದೆ. ಈ 4.5 ಇಂಚ್ಗೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ಬೇಕು. ಟೋಟಲ್ 5.5 ಇಂಚ್ ಆಯಿತು. ಈ 5.5 ಇಂಚನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕು ಈ ರೀತಿ. ಇವಾಗ ಈ 2 ಪಾಯಿಂಟ್ದ ಸೆಂಟರಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈ ಮಾರ್ಕಿಂಗ್ ಮಾಡಿದ ಪಾಯಿಂಟಿಂದ ಈ ಪಾಯಿಂಟ್ಗೆ 2.7 ಇಂಚ್ ಬರ್ತಾ ಇದೆ. ಈ 2.7 ಇಂಚಿನ ಈ ರೀತಿ ಸರ್ಕಲ್ ಶೇಪ್ನಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಬ್ಯಾಕ್ ಆರ್ಮೋಲ್ ಶೇಪ್ ರೌಂಡ್ 9 ಇಂಚ್ ಇತ್ತಲ್ವ, ಆ 9 ಇಂಚ್ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ 9 ಇಂಚ್ ಕರೆಕ್ಟಾಗಿ ಬಂದಿದೆ. ಇದನ್ನು ಈ ರೀತಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ನಾನು 1 ಲೇಯರ್ನ ತೆಗೆದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ದ ಎಡ್ಜಸ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು. ಇವಾಗ ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ಸೆಂಟರಿಂದ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಈ ರೀತಿ. ಇನ್ನೊಂದು ಸ್ಲೀವ್ಸ್ನು ಕೂಡ ಸೇಮ್ ಮೆಥಡಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಈ ರೀತಿ ಸೆಂಟರಿಂದ ಸ್ಟಿಚ್ ಮಾಡಬೇಕು. ಸ್ಲೀವ್ಸ್ದ ಎಡ್ಜಸ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. 2 ಸ್ಲೀವ್ಸ್ನು ಕೂಡ ಅಟ್ಯಾಚ್ ಮಾಡಿ ಆಗಿದೆ. ಇವಾಗ ಈ ರೀತಿ ಫಿಟ್ಟಿಂಗ್ ಮಾರ್ಜಿನ್ ಮೇಲೆ ಸ್ಟಿಚ್ ಹಾಕ್ಕೊಳ್ಬೇಕು. 2 ಸೈಡಲ್ಲೂ ಕೂಡ ಸೇಮ್ ಮೆಥಡಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.